ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸ್ಸು ಪ್ರಭು. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಸೊ ವಿಡಿಯೋ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮಿಳಲ್ಲಿ ನೋಡಿದಂಗೆ ನಾನಿವತ್ತು ನಿಮ್ಮ ಜೊತೆ ಮನೆಯಲ್ಲಿ ಧನಾತ್ಮಕ ಶಕ್ತಿನ ಯಾವ ಥರ ಹೆಚ್ಚಿಸ್ಕೋಬೇಕು, ಹೌ ಟು ಓವರ್ಕಮ್ ನೆಗೆಟಿವಿಟಿ ಇನ್ ಹೋಮ್ ಅಂತನಾದರೂ ಹೇಳ್ಬೋದು, ಅಥವಾ ಮನೆಯಲ್ಲಿ ಧನಾತ್ಮಕ ಶಕ್ತಿನ ಯಾವ ಥರ ಹೆಚ್ಚಿಸ್ಕೊಳ್ಳೋದು ಅಂತಲೂ ಹೌದು. ಸೊ ಈ ಟಾಪಿಕ್ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೇಗೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸ್ಕೊಳ್ಳೋದು ಅಂದ ತಕ್ಷಣ ಫಸ್ಟ್ ಬರೋದೇ ಮನೆಯಲ್ಲಿ ಪೂಜೆ ಮಾಡೋದು ಅಲ್ವಾ. ಸೊ ಮನೆಯಲ್ಲಿ ಯಾರು ಇರಲ್ಲ, ನಾನು ಒಬ್ಬಳೇ ಮನೇಲಿ ಇರ್ತೀನಿ ಅಂದರೂ ಕೂಡ ಮನೇನ ಆದಷ್ಟು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನು ಟ್ರೈ ಮಾಡಿ ನೋಡಿ. ಮನೆಯೆಲ್ಲ ನೀಟಾಗಿ ಇಟ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡಿದಷ್ಟು ಸ್ವಲ್ಪ ಕೆಟ್ಟ ಶಕ್ತಿಗಳೆಲ್ಲ ಆಚೆ ಹೋಗುತ್ತೆ ಅಂತ ಹೇಳ್ತೀನಿ. ಕೆಲವೊಂದಿಷ್ಟು ಇವಾಗ ಮನೇಲೇನೆ ಸುಮ್ಮನೆ ಹಾಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ, ನಾವು ಹಬ್ಬಗಳಿಗೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀವಲ್ವ. ಸೊ ಅವಾಗ ಏನಕ್ಕೆ ಕ್ಲೀನ್ ಮಾಡ್ತೀವಿ ಅಂದರೆ, ನೆಗೆಟಿವಿಟಿ ಎಲ್ಲ ಆಚೆ ಹೋಗಿ ಅನ್ನೋ ಉದ್ದೇಶದಿಂದ ಕ್ಲೀನ್ ಮಾಡ್ತೀವಿ. ಸೊ ಹಾಗಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಪಾಯಿಂಟ್ಸ್ಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಮನೇಲಿ ಪಾಸಿಟಿವ್ ವೈಬ್ ಜಾಸ್ತಿ ಆಗುತ್ತೆ, ಹಾಗೆ ಸ್ವಲ್ಪ ಕಾಮಾಗಿ ಕೂಲಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ, ಕೆಲವೊಬ್ಬೊಬ್ರು ಹೇಳ್ತಾರೆ ಅಲ್ವಾ, ಮನೇಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಿರುತ್ತೆ, ಏನಾದರೂ ಒಂದು ಮುನ್ಸ್ ಆಗ್ತಾ ಇರುತ್ತೆ, ಮನೆಯಲ್ಲಿ ಅಷ್ಟೊಂದು ಖುಷಿನೇ ಇಲ್ಲ, ನೆಮ್ಮದಿನೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಮನೆಯವರು ಎಲ್ಲೇ ಆಚೆ ಹೋಗಿ ಬಂದರೂ ಕೂಡ ಮನೆಗೆ ವಾಪಸ್ ಬಂದಾಗ ಅವ್ರಿಗೆ ಅಪ್ಪ ಸಮಾಧಾನ ಆಯ್ತಪ್ಪ, ನಮ್ಮ ಮನೇಲಿ ಇದ್ರೆ ನಮ್ಗೆ ಇನ್ನೂ ಒಂಥರ ಖುಷಿ ಆಗ್ತಿದೆ ಅಂತ ಅನ್ಕೋಬೇಕು ಅಂತಂದರೆ, ನಾವು ಆದಷ್ಟು ಕೆಲವೊಂದಿಷ್ಟು ಚೇಂಜಸ್ಗಳನ್ನ ಮನೇಲಿ ಇರೋರು ಮಾಡ್ಕೋಬೇಕು ಅಂತ ಅನ್ಕೊತೀನಿ. ಸೊ ಅದು ಯಾವ ಥರ ಚೇಂಜಸ್ನ ಮಾಡ್ಕೊಳ್ಳೋದು ಅಂತ ಕೂಡ ಇವಾಗ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇ ಪಾಯಿಂಟ್ ಅಂತ ಅಂದ್ಬಿಟ್ಟು, ಫಸ್ಟ್ ಒನ್ ಏನಪ್ಪ ಅಂತಂದರೆ ಮೆಡಿಟೇಷನ್ನ ಮಾಡೋದು. ಸೊ ಮೆಡಿಟೇಷನ್ ಮಾಡೋದ್ರಿಂದ ಮನೆಗೆ ಒಳ್ಳೇದಾಗುತ್ತೆ, ಮನೆಯವ್ರಿಗೆ ಒಳ್ಳೇದಾಗುತ್ತಾ ಅಂತ ನೀವೇನಾದ್ರು ಕ್ವಶನ್ ಕೇಳಿದ್ರೆ ಹೌದು, ಮನೆಯವ್ರಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ, ಮನೆಗೂ ಕೂಡ ಒಳ್ಳೇದಾಗುತ್ತೆ. ಸೊ ಮನೆಯಲ್ಲಿ ಪಾಸಿಟಿವ್ ವೈಬ್ ಇರೋದ್ರಿಂದ ನಾವು ಮಾಡೋ ಕೆಲವೊಂದಿಷ್ಟು ಚೇಂಜಸ್ಗಳು ಬೇರೆ ಮನೆಯಲ್ಲಿರೋರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀನಿ. ಯಾಕಂತಂದರೆ ಒಂದು ಎಕ್ಸಾಂಪಲ್ ಕೊಡಲ್ಲ, ಏನು ಅಂತಂದರೆ, ಈಗ ನಾವು ಮನೇಲಿ ಇಟ್ಕೊಂಡು ಕಂಪ್ಲೀಟ್ ಮನೆಯನ್ನೆಲ್ಲ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿ ಕಂಪ್ಲೀಟ್ ಡಿಸಿಪ್ಲಿನಾಗಿ ಇಟ್ಕೊತೀವಿ ಅಂತ ಅಂದ್ಕೊಳ್ಳಿ. ಸೊ ಅದನ್ನೇ ನಾವು ಅಭ್ಯಾಸ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ ಅಂತ ಅಂದ್ಕೊಳ್ಳಿ. ಸೊ ನಾನೇ ಇವಾಗ ಮನೆಯಲ್ಲೆಲ್ಲ ನೀಟಾಗಿ ಎಲ್ಲನೂ ಎತ್ತಿಟ್ಕೊಂಡು ಅದಾದ್ರ ಜಾಗದಲ್ಲಿ ಅದನ್ನು ಎತ್ತಿಟ್ಕೊಂಡು ನನ್ನ ಪಾಡಿಗೆ ನಾನು ಅದನ್ನು ರೂಟೀನ ಫಾಲೋ ಮಾಡೋದ್ರಿಂದ ಮನೇಲಿ ಬೇರೆಯವ್ರು ಯಾರಿದ್ದಾರೆ ನೋಡಿ, ಸೊ ಅವರು ಕೂಡ ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೇಕಾದ್ರೆ ಇದನ್ನು ಅಬ್ಸರ್ವ್ ಮಾಡಿ. ಸೊ ಖಂಡಿತ ಇದು ಹಾಗೆ ಆಗುತ್ತೆ, ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡೇ ಹೇಳ್ತಿದ್ದೀನಿ. ಸೊ ಕೆಲವೊಂದಿಷ್ಟು ಚೇಂಜಸ್ಗಳನ್ನ ನಾನು ಮಾಡ್ತಾ ಇರ್ತೀನಿ. ಅಂದರೆ ಮನೇಲಿ ಸ್ವಲ್ಪ ಎಲ್ಲ ನೀಟಾಗಿರಲಿ, ಸ್ವಲ್ಪ ಡಿಸಿಪ್ಲಿನ್ ಆಗಿರಲಿ ಅಂತ ಅಂದ್ಬಿಟ್ಟು ಕೆಲವೊಂದಿಷ್ಟು ಚೇಂಜಸ್ನ ಮಾಡ್ತಿರ್ತೀನಿ ಅಲ್ವಾ. ಅದನ್ನ ನೋಡ್ಬಿಟ್ಟು ನಾನೇ ಕೆಲವೊಂದು ಸತಿ ನೀಟಾಗಿ ಎತ್ತಿಟ್ಟಿರಲ್ಲ, ಅಥವಾ ಏನೋ ಒಂದು ಮೆಸಪ್ ಮಾಡಿಬಿಟ್ಟಿರ್ತೀನಿ ಅಂದ್ಕೊಳ್ಳಿ. ಅವಾಗ ನಮ್ಮ ಮನೇಲಿ ಯಾರೇ ಆಗಿರ್ಬೋದು, ಸೊ ಅದನ್ನು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಒಂದು ಒಳ್ಳೆ ಚೇಂಜಸ್ ಆದರೆ ಎಲ್ಲರಿಗೂ ಒಳ್ಳೇದಲ್ವಾ. ಸೊ ನಮ್ಮಿಂದನೇ ಬದಲಾವಣೆ ಆಗಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸೊ ಹಾಗಾಗಿ ನೀವು ಫಸ್ಟು ಮೆಡಿಟೇಷನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ಆದಷ್ಟು ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೋಬೋದು. ಸೊ ಹಾಗೆಯೇ ಮನೇಲಿ ಲಿವಿಂಗ್ ಏರಿಯಾ ಏನಿರುತ್ತೆ ನೋಡಿ, ಸೊ ಅಲ್ಲಿ ಮನೆಯಲ್ಲಿರೋ ಪ್ರತಿಯೊಬ್ಬರು ಎನರ್ಜಿ ಕೂಡ ಲಿವಿಂಗ್ ರೂಮಲ್ಲಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಅಲ್ಲೇ ಕೂರೋದ್ರಿಂದ, ಜಾಸ್ತಿ ಟೈಮ್ ಅಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಎಲ್ಲರ ಎನರ್ಜಿ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ನೀವು ಲಿವಿಂಗ್ ರೂಮಲ್ಲಿ ಕೂತ್ಕೊಂಡು ಒಂದು 10 ಮಿನಿಟ್ಸ್ ಧ್ಯಾನನ ಮಾಡಿ. ಸೊ ಧ್ಯಾನನ ಮಾಡೋದ್ರಿಂದ ನಿಮ್ಮ ಎನರ್ಜಿ ಕೂಡ ಗ್ರೋ ಆಗುತ್ತೆ, ಹಾಗೆ ಮನೆ ಎನರ್ಜಿ ಕೂಡ ಗ್ರೋ ಆಗುತ್ತೆ, ಪಾಸಿಟಿವ್ ಎನರ್ಜಿ ಬಂದೇ ಬರುತ್ತೆ. ಸೊ ಮನೇಲಿ ಆ ಥರ ಧ್ಯಾನನ ಮಾಡುವಾಗ ಏನಪ್ಪ ಅನ್ಕೋಬೇಕು ಅಂದರೆ, ಕೆಲವೊಂದಿಷ್ಟು ಲೈನ್ಸ್ನ ನಾನು ಶೇರ್ ಮಾಡ್ತೀನಿ ನೋಡಿ. ನನ್ನ ಮನೆ ಶಾಂತಿ, ಬೆಳಕು, ಸಮೃದ್ಧತೆ ಮತ್ತು ಸುರಕ್ಷತೆಯ ದೇವಸ್ಥಾನವಾಗಿದೆ. ಇಲ್ಲಿ ಕೇವಲ ಪ್ರೀತಿಗೆ ಮಾತ್ರ ಪ್ರವೇಶವಿದೆ. ಸೊ ಈ ಥರ ಲೈನ್ಸ್ನ ನಾವು ಕೆಲವೊಂದಿಷ್ಟು ಟೈಮ್ಸು ಮನೇಲಿ ಕೂತ್ಕೊಂಡು ಧ್ಯಾನ ಮಾಡುವಾಗ ಹೇಳ್ಕೊಳ್ಳೋದ್ರಿಂದ ನಮ್ಮ ಮನೆ ಒಳಗಡೆ ಯಾವುದೇ ತರಹ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅಂತಲೇ ಹೇಳ್ತೀನಿ. ಸೊ ಆದಷ್ಟು ಈ ಲೈನ್ನ ಹೇಳ್ಕೊಂಡು ಧ್ಯಾನ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಮನೇಲಿ ಪೂಜೆನ ಮಾಡೋದಾಗಿರ್ಬೋದು, ಸಾಂಬ್ರಾಣಿ ಹಚ್ಚೋದಾಗಿರ್ಬೋದು, ಮತ್ತು ಊದ್ಬತ್ತಿನ ಹಚ್ಚೋದಾಗಿರ್ಬೋದು, ಮತ್ತು ಸಾಂಬ್ರಾಣಿ ಹಚ್ಚೋದಾಗಿರ್ಬೋದು, ಮತ್ತು ಧೂಪ ಹಾಕೋದು, ಹಾಗೆಯೇ ಊದ್ಬತ್ತಿನ ಹಚ್ಚೋದು. ಸೊ ಈ ಥರ ಕೆಲವೊಂದಿಷ್ಟು ಥಿಂಗ್ಸ್ನ ಫಾಲೋ ಮಾಡಿ. ಸೊ ಮನೆಯಲ್ಲಿ ಪ್ರತಿದಿನ ಅಲ್ಲದೆ ಇದ್ರೂ ಕೂಡ ಅಟ್ಲೀಸ್ಟ್ ಡೇ ಬೈ ಡೇ ಆದರೂ ಕೂಡ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ 2 ಡೇಸ್ಗೆ ಒಂದ್ಸತಿ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದು ಕೂಡ ಎನರ್ಜಿನ ಗ್ರೋತ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ಹಾಗೆಯೇ ಧೂಪ ಹಚ್ಚೋದಾಗಿರ್ಬೋದು, ಉದ್ಬತ್ತಿ ಹಚ್ಚೋದಾಗಿರ್ಬೋದು, ಇದು ಕೂಡ ಅಷ್ಟೇ ತುಂಬ ಒಳ್ಳೆಯದು. ಮನೆಗೆ ಹಚ್ಚೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿನೇ ಬರುತ್ತೆ ಅಂತಲೇ ಹೇಳ್ತೀನಿ. ಆದಷ್ಟು ಇದನ್ನು ಕೂಡ ಫಾಲೋ ಮಾಡಿ. ಅದಾದಮೇಲೆ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ದೀಪನಾದರೂ ಹಚ್ಚಿಡಿ ಡೇ ಫುಲ್ ಅಂತಲೇ ಹೇಳ್ತೀನಿ. ಆದಷ್ಟು ಟ್ರೈ ಮಾಡಿ, ಒಂದು ಸ್ವಲ್ಪ ಹೊತ್ತಾದರೂ ಮನೆಯಲ್ಲಿ ದೀಪ ಉರಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕಲ್ಲುಪ್ಪು ಏನು ಬರುತ್ತೆ ನೋಡಿ, ಸೊ ಕಲ್ಲುಪ್ಪನ್ನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಕೆಲವೊಂದಿಷ್ಟು ಕಾರ್ನರ್ ಪ್ಲೇಸ್ಗಳಿರುತ್ತೆ ನೋಡಿ, ಅಂದರೆ ಮೂಲೆ ಇರುತ್ತೆ, ಅಡುಗೆ ಮನೆ, ಸ್ನಾನದ ಮನೆ ಅಥವಾ ರೂಮ್ ಆಗಿರ್ಬೋದು, ಲಿವಿಂಗ್ ಏರಿಯಾದಲ್ಲಿ ಕೆಲವೊಂದಿಷ್ಟು ಮೂಲೆ ಹತ್ರ ಅದನ್ನು ಇಡೋದಕ್ಕೆ ಟ್ರೈ ಮಾಡಿ. ಒಂದು ಬೌಲಲ್ಲಿ ಕಲ್ಲುಪ್ಪನ್ನ ಇಟ್ಟಾಗ ಅದು ಒಂದು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನೆಲ್ಲ ಕೆಲವೊಂದಿಷ್ಟು ಪಾಸಿಟಿವ್ ಎನರ್ಜಿ ಬರಲಿ ಅಂತ ನಾವು ಮನೆಗೆ ಮಾಡಬೇಕಾದ್ರೆ ಫಸ್ಟು ನಮ್ಮ ಥಾಟ್ಸು
ಸರಿಯಾಗಿರಬೇಕು ಅಂತಲೇ ಹೇಳಿ ಅಯ್ಯೋ ಇದನ್ನೇನೋ ಮಾಡ್ತಿದ್ದೀನಿ ಅಂತ ಭಯ ಪಟ್ಕೊಂಡು ಮಾಡೋದೆಲ್ಲ ಬೇಡ. ಸೊ ಅದೆಲ್ಲ ನೆಗೆಟಿವಿಟಿಗೆ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ಆದಷ್ಟು ನಾವು ಈ ಥರ ಎಲ್ಲ ಮಾಡುವಾಗ ಥಿಂಕ್ ಮಾಡಬೇಕು. ಏನಪ್ಪ ಥಿಂಕ್ ಮಾಡಬೇಕು ಅಂದರೆ ನಮ್ಮ ಮನೆಗೆ ಒಳ್ಳೇದಾಗಲಿ, ನಮ್ಮ ಮನೆಯವ್ರಿಗೆ ಒಳ್ಳೇದಾಗಲಿ, ಹಾಗೆ ನನಗೂ ಕೂಡ ಒಳ್ಳೇದಾಗಲಿ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಸೊ ಇದರಿಂದ ನಮ್ಮ ಮನೇಲಿರೋ ಕೆಟ್ಟ ಶಕ್ತಿ ಎಲ್ಲ ಆಚೆಗೆ ಹೋಗಲಿ, ನಮ್ಮ ಮನೆ ಯಾವಾಗಲೂ ಖುಷಿಯಿಂದ ಸಂತೋಷವಾಗಿ ನೆಮ್ಮದಿಯಾಗಿರಲಿ ಅಂತ ಬೇಡ್ಕೊಂಡು ಪ್ರತಿ ಒಂದು ಕೆಲಸನೂ ಕೂಡ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗೇನೆ ನೆಕ್ಸ್ಟ್ ಬೋಲಲ್ಲಿ ಹಾಕಿಡಿ. ಅದು ಕೆಟ್ಟ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಾಗ 15 ಡೇಸ್ ಅಥವಾ 1 ಮಂತ್ ಒಂದ್ಸತಿ ಅದನ್ನು ಚೇಂಜ್ ಮಾಡ್ಕೋಬೋದು. ಸೊ ಅದು ಎನರ್ಜಿನ ಅಬ್ಸರ್ವ್ ಮಾಡಿದಾಗ ಉಪ್ಪೆಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ಗೆ ತಿರ್ಕೊಳ್ಳುತ್ತೆ. ಸೊ ಆ ಥರ ಆದಾಗ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಅದನ್ನ ನೆಕ್ಸ್ಟ್ ಬಂದುಬಿಟ್ಟು ಅರಿಶಿನ ಏನು ಬರುತ್ತೆ, ಸೊ ಅರಿಶಿನ ಕೂಡ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅದೊಂಥರ ನೆಗೆಟಿವ್ ಎನರ್ಜಿಗೆ ಸಿಕ್ಕಾಪಟ್ಟೆ ಇದು ಶತ್ರು ಅಂತ ಅಂದ್ಕೊಳ್ಳಿ. ಸೊ ಹಾಗಾಗಿ ಆದಷ್ಟು ಮನೇಲಿ ಅರಿಶಿನ ಯೂಸ್ ಮಾಡಿ. ಇವಾಗ ಅರಿಶಿನ ಕುಂಕುಮ ಪೂಜೆಗೆ ಹಾಕೋದು ಅದೆಲ್ಲ ಕಾಮನ್ ನಾವು ಮಾಡ್ತಿರ್ತೀವಿ. ಆದಷ್ಟು ಹೊಸ್ಲು ನಾವು ಪೂಜೆ ಮಾಡಬೇಕಾದ್ರೆ ನೀವು ಹೊಸ್ಲಿಗೆ ಬಂದುಬಿಟ್ಟು ಅರಿಶಿನ ಹಚ್ಚಿ ಪೂಜೆನ ಮಾಡಿ. ಅದಾದಮೇಲೆ ಮನೆ ಒರೆಸ್ಬೇಕಾದ್ರೆ ಅರಿಶಿನ ಯೂಸ್ ಮಾಡಿ. ಆಮೇಲೆ ಗೋಮೂತ್ರ ಏನು ಬರುತ್ತೆ ಸ್ವಲ್ಪ ಗೋಮೂತ್ರ ಯೂಸ್ ಮಾಡಿ. ಮತ್ತು ಬೇವಿನ ಸೊಪ್ಪು ರಸ ಏನು ಬರುತ್ತೆ ಅದನ್ನು ಯೂಸ್ ಮಾಡಿ. ಅಥವಾ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಸಿಗ್ತವೆ ಅಲ್ವಾ, ಸೊ ಆ ಥರ ಸ್ವಲ್ಪ ಘಮ ಬರುವಂತಹ ಐಟಮ್ಸ್ನ ಮನೇಲಿ ಹಾಕಿ ಒರೆಸೋದ್ರಿಂದ ಮನೆ ಎನರ್ಜಿ ಕೂಡ ಹೋಗುತ್ತೆ ಅಂತಲೇ ಹೇಳ್ತೀನಿ. ಮನೆ ಒರೆಸುವಾಗ ಕೆಲವೊಂದಿಷ್ಟು ಈ ಥರ ಟಿಪ್ಸ್ಗಳನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಇದಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಹಾಗೆಯೇ ಬೂದ್ಗುಂಬಳಕಾಯಿ ಏನು ಬರುತ್ತೆ ನೋಡಿ, ಅದನ್ನು ಮನೆ ಮುಂದೆ ಇಡ್ತಾ ಇದ್ರು ಅಂದರೆ ಅದಕ್ಕೆ ತುಂಬ ಅಂದರೆ ತುಂಬ ಶಕ್ತಿ ಇದೆ. ಹಾಗೆ ಸಿಕ್ಕಾಪಟ್ಟೆ ಎನರ್ಜಿ ಇರುವಂತಹ ತರಕಾರಿ ಅಂತಲೇ ಹೇಳ್ಬೋದು ಅದನ್ನು. ಸೊ ಅದನ್ನು ಆದಷ್ಟು ಮನೆ ಮುಂದೆ ಹಾಕೋದಕ್ಕೆ ಟ್ರೈ ಮಾಡಿ. ಅದು ಕೆಟ್ಟ ಶಕ್ತಿನ ಆಚೆ ಇಡುತ್ತೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಕರ್ಪೂರ ಏನು ಯೂಸ್ ಮಾಡ್ತೀವಿ ನೋಡಿ, ಸೊ ಕರ್ಪೂರನ ಬಂದುಬಿಟ್ಟು ಅಮಾವಾಸ್ಯೆ ದಿನ ಏನು ಬರುತ್ತೆ ಆ ದಿನ ಮನೆ ಮುಂದೆ ಅಂದರೆ ಮೇನ್ ಡೋರ್ ಹತ್ರ ಅಥವಾ ಗೇಟ್ ಬಾಗಿಲ ಹತ್ರ ಆಗಿರ್ಬೋದು, ಸೊ ಅಲ್ಲಿ ಕರ್ಪೂರನ ಹಚ್ಬಿಟ್ಟು ನಮ್ಮ ಮನೆ ಯಾವಾಗಲೂ ಒಳ್ಳೇದಾಗಿರಲಿ, ನಮ್ಮ ಮನೆಗೆ ತುಂಬ ಒಳ್ಳೇದಾಗಲಿ, ಹಾಗೆಯೇ ನಮ್ಮ ಮನೆಯವರೆಲ್ಲ ಚೆನ್ನಾಗಿರಲಿ, ನಮ್ಗೆ ಏನೇ ಥರ ತೊಂದರೆ ಆಗಬಾರ್ದು ಅಂತ ಬೇಡ್ಕೊಂಡು ಕರ್ಪೂರ ಹಚ್ಚೋದಕ್ಕೂ ಕೂಡ ಟ್ರೈ ಮಾಡಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ತುಳಸಿ ಗಿಡ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಲ್ವಾ. ಸೊ ತುಳಸಿ ಗಿಡಕ್ಕೆ ಅಪಾರದ ಶಕ್ತಿ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊತೀನಿ. ಸೊ ತುಳಸಿ ಗಿಡದ ಹತ್ರನೂ ಅಷ್ಟೇ ಸ್ವಲ್ಪ ಟೈಮ್ ಅದ್ರ ಹತ್ರ ಕೂತ್ಕೊಳ್ಳೋದು, ಇಲ್ಲ ಪೂಜೆನ ಮಾಡೋದಾಗಿರ್ಬೋದು. ಸೊ ಈ ಥರ ಅಭ್ಯಾಸಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಒಳಗಡೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ನಾವೇ ಒಂದು ಎನರ್ಜಿ ಅಂತಲೇ ಹೇಳ್ತೀನಿ. ಸೊ ಇದೆಲ್ಲ ಎನರ್ಜಿಗಳಿಗಿಂತ ನಾವೇ ಸಿಕ್ಕಾಪಟ್ಟೆ ಎನರ್ಜಿ ಇರುವಂಥ ವ್ಯಕ್ತಿಗಳು ಮನೆಯವ್ರಿಗೆ ಏನಿದ್ದಾರೆ ಅಥವಾ ನಾನು ಏನಿದ್ದೀನಿ. ಸೊ ನಮ್ಮಲ್ಲೇ ಜಾಸ್ತಿ ಎನರ್ಜಿ ಇರೋದ್ರಿಂದ ನಾವು ಯಾವ ಥರ ಇರ್ತೀವಿ, ನಾವು ಯಾವ ಥರ ವರ್ತನೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಪಾಸಿಟಿವ್ ಆಗಿರೋದನ್ನು ಫಸ್ಟ್ ಕಲ್ತ್ಕೊಳ್ಳಿ. ತುಳಸಿ ಗಿಡದ ಹತ್ರ ಕೂತ್ಕೊಂಡು ಸ್ವಲ್ಪ ಟೈಮ್ ಅದನ್ನು ಅಬ್ಸರ್ವ್ ಮಾಡೋದಾಗಿರ್ಬೋದು, ಇಲ್ಲ ಅದರ ಗಾಳಿನ ತಗೊಳ್ಳೋದ್ರಿಂದ ತುಂಬ ಪಾಸಿಟಿವ್ ಎನರ್ಜಿ ನಮಗೆ ಬರುತ್ತೆ ಅಂತಲೇ ಹೇಳ್ತೀನಿ. ಸೊ ಆ ಥರ ಮಾಡಿದಾದ್ಮೇಲೆ ನಾವು ಮನೆ ಒಳಗಡೆ ಬಂದಾಗ ಸೊ ನಮ್ಮಿಂದ ನಮ್ಮ ಮನೆಗೆ ಎನರ್ಜಿ ಬರುತ್ತೆ ಅಂತಲೇ ಹೇಳ್ತೀನಿ. ಸೊ ಹಾಗೇನೆ ನೆಕ್ಸ್ಟ್ ಬಂದುಬಿಟ್ಟು ಧ್ಯಾನ ಮಾಡೋದು. ಸೊ ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಧ್ಯಾನ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತೆ ಅಂತ. ಸೊ ಕೆಲವೊಂದಿಷ್ಟು ನನಗೆ ಗೊತ್ತಿರುವಂಥ ಟಿಪ್ಸನ್ನ ಶೇರ್ ಮಾಡ್ಕೊಂಡೆ ನಿಮಗೆ. ಅದಾದಮೇಲೆ ರಂಗೋಲಿ ಬಿಡೋದಾಗಿರ್ಬೋದು, ಮನೆಯನ್ನೆಲ್ಲ ಕ್ಲೀನ್ ಮಾಡೋದು, ಕೆಲವೊಂದಿಷ್ಟು ಮನೆ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದು ಆಗಿರ್ಬೋದು. ತುಂಬ ನೀಟಾಗಿ ಅನ್ನೋದಕ್ಕಿಂತ ಸ್ವಲ್ಪ ಆರಾಮಾಗಿ ನೀಟಾಗಿ ಚೆನ್ನಾಗಿರಬೇಕು ಮನೆ. ನಿಮ್ಗೆ ಅನಿಸ್ಬೇಕು ನಮ್ಮ ಮನೆ ತುಂಬ ಚೆನ್ನಾಗಿದೆ ಅಲ್ವಾ, ನೀಟಾಗಿ ಇಟ್ಕೊಂಡಿದ್ದೀನಿ ಅಲ್ವಾ ಅನ್ನೋ ಥರ ಒಂದು ಫ್ರೆಶ್ನೆಸ್ ಮೂಡು ನಿಮ್ಗೆ ಇರಬೇಕು ಅಂತಲೇ ಹೇಳ್ತೀನಿ. ಸೊ ಈ ಥರ ಕೆಲವೊಂದಿಷ್ಟು ಟಿಪ್ಸಸ್ನ ಫಾಲೋ ಮಾಡಿಬಿಟ್ಟು ನಿಮ್ಮ ಮನೇನ ನೀವು ಗ್ರೋತ್ ಮಾಡ್ಕೊಳ್ಳಿ. ಆದಷ್ಟು ನೀವು ಜಾಸ್ತಿ ಸ್ಪೆಂಡ್ ಮಾಡೋದೇ ಹೌಸ್ ವೈಫ್ಗಳು ಬಂದುಬಿಟ್ಟು ಮನೆ ಒಳಗಡೆ ಅಂತಲೇ ಅನ್ಕೊತೀನಿ. ಯಾಕಂದರೆ ಕೆಲವೊಬ್ಬೊಬ್ಬರು ಮನೆಯಿಂದ ಆಚೆ ಹೋಗ್ಬೋದು, ಅಂದರೆ ಡ್ಯೂಟಿ ಇರುತ್ತೆ, ಅಂದರೆ ಅವ್ರಿಗೆ ಕೆಲಸಕ್ಕೆ ಏನಾದ್ರು ಹೋದಾಗ ಅಥವಾ ಯಾರು ಬೇರೆಯವರು ಅಂದರೆ ಅವ್ರವ್ರ ಕೆಲಸ ಅವ್ರವ್ರಿಗೆ ಇರುತ್ತೆ ಅಲ್ವಾ. ಆದಷ್ಟು ನನ್ನ ಪ್ರಕಾರ ಹೌಸ್ ವೈಫ್ಗಳು ಮನೇಲೇ ಇರೋದು ಅಂತ ಅನ್ಕೋತೀನಿ. ಸೊ ಮನೆ ಕೆಲಸ ಮಾಡೋದು, ಯಾವಾಗಲೂ ಸುಮ್ಮನೆ ಥಿಂಕ್ ಮಾಡೋದು, ಓವರ್ ಥಿಂಕ್ ಮಾಡೋದು. ಸೊ ಇದನ್ನ ಎಲ್ಲರಿಂದ ಆಚೆ ಬಂದು ಸ್ವಲ್ಪ ಯಾವಾಗಲೂ ಖುಷಿಯಿಂದ ಇರೋದಾಗಿರ್ಬೋದು, ಅಥವಾ ಒಂಥರ ಅದೇ ಥರ ಅಂತ ಅಂದ್ಕೊಳ್ಳಿ, ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಎಲ್ಲನೂ ಬಿಡಿಸಿ ಹೇಳೋದಕ್ಕಿಂತ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಪಾಸಿಟಿವ್ ಎನರ್ಜಿನ ಹೇಗೆ ಮನೆಗೆ ಅಟ್ರಾಕ್ಟ್ ಮಾಡೋದು ಅಂತ ತುಂಬ ವೀಡಿಯೋಸ್ಗಳು ಇದೆ, ಹಾಗೆ ನೀವು ಚೆಕ್ ಮಾಡಿ ನೋಡಿ ಅದನ್ನು ಕೂಡ. ಅಷ್ಟು ನೀವು ಟೆನ್ಷನ್ ಆಗೋದಿಲ್ಲಿ, ಕೋಪ ಬರೋದಿಲ್ಲಿ ಅಂತಂದರೆ ನಾವು ಬೇಗ ಎದ್ದೇಳೋದ್ರಿಂದ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬೇಗ ಎದ್ದೇಳೋದ್ರಿಂದ ನಮ್ಮ ಕೆಲಸ ಬೇಗ ಮುಗಿಯುತ್ತೆ, ಹಾಗೆ ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ಬೇಗ ಎದ್ದಾಗ ನೀವು ಬಂದುಬಿಟ್ಟು ಮನೆಗೆ ಮಂತ್ರಗಳು ಏನಿರುತ್ತೆ ನೋಡಿ, ಫೋನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಏನು ಇರುತ್ತೆ ಬ್ಲೂಟೂತ್, ಸೊ ಈ ಥರ ಎಕ್ಸೆಟ್ರಾ ಥಿಂಗ್ಸ್ಗಳು ಏನಿರುತ್ತೆ, ಸೊ ಅದರಲ್ಲಿ ಮಂತ್ರಗಳನ್ನ ಹಾಕೋದಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಮನೆ ಪ್ರತಿಯೊಂದು ಮೂಲೆಗೂ ಕೂಡ ಮಂತ್ರಗಳು ಹೋಗಬೇಕು, ಅಂದರೆ ಟಚ್ ಆಗಬೇಕು. ಸೊ ಅದರೊಂದು ವೈಬ್ರೇಷನ್ ಸಿಕ್ಕಾಪಟ್ಟೆ ಚೇಂಜಸ್ ಇದೆ. ಆದಷ್ಟು ನೀವು ಮಂತ್ರಗಳೇನಾದ್ರು ನಿಮಗೆ ಗೊತ್ತಿದೆ ಮಂತ್ರಗಳನ್ನ ಹೇಳೋದಾಗಿರ್ಬೋದು ಅಥವಾ ಪ್ಲೇ ಮಾಡಿ ಮನೆಯಲ್ಲೇ ಕೇಳಿಸ್ಕೊಳ್ಳೋದಾಗಿರ್ಬೋದು, ಈ ಥರನೂ ಕೂಡ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಹನುಮಾನ್ ಚಾಲೀಸ್ ಆಗಿರ್ಬೋದು, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸ್ತೋತ್ರಗಳು, ಪ್ರತಿಯೊಂದು ಎಷ್ಟೊಂದು ಮಂತ್ರಗಳಿದೆ ಅಲ್ವಾ. ಅಟ್ಲೀಸ್ಟ್ ಓಂ ಅನ್ನೋ ಮಂತ್ರ ಆಗಿರ್ಬೋದು, ಓಂ ನಮಃ ಶಿವಾಯ ಇರ್ಬೋದು. ಸೊ ಕೆಲವೊಂದಿಷ್ಟು ನಿಮ್ಗೆ ಏನೇನು ಮಂತ್ರಗಳು ಗೊತ್ತು ಅದನ್ನು ಆದಷ್ಟು ಟ್ರೈ ಮಾಡಿ ಮನೇಲಿ ಕೇಳೋದಕ್ಕಾಗಿರ್ಬೋದು. ಮನೆಯಲ್ಲಿರೋ ಎಲ್ಲರೂ ಇರ್ತಾರಲ್ವ ಆವಾಗಲೇ ಪ್ಲೇ ಮಾಡಿ, ಅಂದರೆ ಬೆಳಗ್ಗೆ ಬೇಗ ಇದ್ದಾಗ ಪ್ಲೇ ಮಾಡೋದ್ರಿಂದ ಆದಷ್ಟು ಪಾಸಿಟಿವಿಟಿ ಎನರ್ಜಿ ನಿಮಗೆ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಹಾಗೆಯೇ ಮನೇನೂ ಕೂಡ ಫಸ್ಟ್ ಕ್ಲೀನ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸೊ ಮನೇನ ಆದಷ್ಟು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.